ಫುಲ್ ಬಾಟಲ್ ಕೊಟ್ಟ ಯಾವ ತರ ಸರ್ಪ್ರೈಸ್ ಇರುತ್ತೆ. ಫುಲ್ ಬಾಟಲ್ ಕೊಟ್ಟ ಯಾವ ತರ ಸರ್ಪ್ರೈಸ್ ಇರುತ್ತೆ ನೋಡು. ಅದ್ಯಾಕೆ ಹಿಂಗ್ ನೋಡ್ತೀಯ? ಅದೇ ತರ ಮಣಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಸೂರ್ಯ. ಆನ್ಲೈನ್ ನೋಡಿರ್ತೀರಾ, ನಾವು ವಿಡಿಯೋಸ್ ನೋಡಿರೋರಿಗೆ ಮಣಿ ಯಾರಂತ ಗೊತ್ತಾಗಿರುತ್ತೆ. ನೋಡಿಲ್ಲ ಅಂತ ಹೇಳಿದ್ರೆ ಒಂದ್ಸರಿ ನೋಡ್ಕೊಂಡು ಬನ್ನಿ. ಮಣಿದು ಇವತ್ತು ಬರ್ಡೇ ಇದೆ. ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ಅದೇ ಸೆಲೆಬ್ರೇಷನ್ ಮಾಡೋದಕ್ಕೆ ಡೆಕೋರೇಷನ್ ಎಲ್ಲ ಮಾಡ್ಬೇಕಲ್ವಾ, ಅದ್ರ ಡೆಕೋರೇಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಜನ ಇಲ್ಲ, ನಾನೇ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡೋಂಥ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ಬೇಕಂದ್ರೆ ಬೆಲ್ ಐಕನ್ನ ಟನ್ ಅಂತ ಪ್ರೆಸ್ ಮಾಡಿ. ಫೈನಲ್ ಆಗಿ ಬಲೂನ್ ಪಂಪ್ ಮಾಡಿ ಫ್ರೇಮ್ಗೆ ಹಾಕೊಂಡಿದ್ದಾಯ್ತು. ಈಗ ಟೇಬಲ್ ಒಂದು ಹ್ಯಾಪಿ ಬರ್ಡೇ ಲೈಟ್ ಹಾಕ್ಬಿಟ್ರೆ ಕೆಲಸ ಮುಗೀತು. ಡೆಕೋರೇಷನ್ ಮಾಡ್ತಿರೋ ಟೈಮು ಮಾರ್ನಿಂಗ್ 10:30. ನಾನು ಸರ್ಪ್ರೈಸ್ ಕೊಡೋದು 7 o'clock ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸ್ವಲ್ಪ ಈವೆಂಟ್ ಇದೆ. ನನಗೆ ನೆನಪಾಯ್ತು. ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಬರ್ತಡೇ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಸೀಮಂತ ಆಗಿರ್ಬೋದು, ಯಾವುದೇ ತರ ಡೆಕೋರೇಷನ್ ಆದ್ರೂ ನಾವು ಮಾಡ್ತೀವಿ. ಏನಾದ್ರು ಬೇಕು ಅಂತ ಹೇಳಿದ್ರೆ ಕೆಳಗಡೆ ಒಂದು ಇನ್ಸ್ಟಾಗ್ರಾಮ್ ಐಡಿ ಬಂದಿದೆ ನೋಡಿ, ಟಾಮ್ ಅಂಡ್ ಜೆರಿ ಈವೆಂಟ್ಸ್ ಅಂತ. ಅದನ್ನ ಫಾಲೋ ಮಾಡಿ. ನಾವೇನಾದ್ರು ಡಿಸ್ಕೌಂಟ್ ಕೊಟ್ರೆ ಗೊತ್ತಾಗುತ್ತೆ. ಮನೇಲಿ ಯಾವ್ದಾದ್ರು ಡೆಕೋರೇಷನ್ ಇದ್ರೆ ಹೇಳಿ, ಯಾವ ತರ ಆದ್ರೂ ಮಾಡ್ಕೊಡ್ತೀವಿ. ಫೈನಲ್ ಆಗಿ ಹೇಳ್ಬೇಕಂದ್ರೆ ನಮ್ಗೆ ಈವೆಂಟ್ ಕೊಡುವಂತ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಈಗ 90% ಆಗಿದೆ. 10% ಕಂಪ್ಲೀಟ್ ಮಾಡ್ಬಿಟ್ರೆ ಡೆಕೋರೇಷನ್ ಎಲ್ಲ ಮುಗೀತು. ಎಲ್ಲರೂ ಅವ್ರವ್ರ ಹುಡುಗಿಗ್ ಮಾಡೋದು ನೋಡಿರ್ತೀರಾ. ನಮ್ಗೆ ಯಾರು ಇಲ್ಲ ಹುಡುಗಿರು. ಹುಡುಗಿಗಿಂತ ಫ್ರೆಂಡ್ಶಿಪ್ ದೊಡ್ಡದಲ್ವಾ. ಹುಡುಗಿರು ಯಾವಾಗ ಬೇಕಾದ್ರೂ ಕೈ ಕೊಟ್ಬಿಟ್ಟು ಹೋಗ್ತಾರೆ. ಹುಡುಗರು ಹಂಗಲ್ಲ ಅಲ್ಲ. ಹುಡುಗಿರ್ ಕೈ ಕೊಟ್ಟಾಗ ಅವರೇ ಹಿಡಿಯೋದು, ಸಮಾಧಾನ ಮಾಡೋದು, ಉರ್ಸೋದು ಅವರೇ. ಅವ್ನು ಅನ್ಕೊಂಡಿರ್ತಾನೆ ಡೆಕೋರೇಷನ್ ಮಾಡ್ತಾ ಇರ್ಬೋದಂತ. ಏನಕ್ಕೆ ಅಂದ್ರೆ ಲಾಸ್ಟ್ ಟೈಮ್ ಕೂಡ ಅವ್ರ ಮನೆಯಲ್ಲಿ ಡೆಕೋರೇಷನ್ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದೆ. ಬಟ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅಂದ್ರೆ ಗೋಡಾನಲ್ಲಿ ಮಾಡ್ತಾ ಇದ್ದೀವಿ. ಈ ಟೇಬಲ್ಸ್ ಮೇಲೆ ಸ್ವಲ್ಪ ಪ್ರಾಪ್ಸ್ ಎಲ್ಲ ಇಟ್ಬಿಟ್ರೆ ಡೆಕೋರೇಷನ್ ಕಂಪ್ಲೀಟ್. ಒಂದು 3 years ಆಯ್ತು ಅಷ್ಟೇ ಫ್ರೆಂಡ್ಸ್ ಆಗಿ. ಏನಂದ್ರೆ ನಮ್ ಜೊತೆ ಇರೋರು ಖುಷಿಯಾಗಿರ್ಬೇಕು. ಫೈನಲ್ ಆಗಿ ಡೆಕೋರೇಷನ್ ಎಲ್ಲ ಮುಗೀತು. ಇದು ಫೈನಲ್ ಔಟ್ಪುಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಒಂದು 7 ಗಂಟೆ ಹಿಂಗೆ ಸರ್ಪ್ರೈಸ್ ಕೊಡ್ತೀನಲ್ವಾ, ಆವಾಗ್ಲೇ ಬರೋದಿನ. ಅಲ್ಲಿವರೆಗೂ ಹಾಯ್. 7:15 ಮೇಲೆ ಆಯ್ತು. ಮಣಿಗೆ ಸರ್ಪ್ರೈಸ್ ಕೊಡೋ ಟೈಮ್ ಬಂತು. ಮಣಿನ ಕರ್ಕೊಂಡ್ ಬರ್ಬೇಕು. ರಾಘವೇಂದ್ರ ಅಂತ ನನ್ನ ಫ್ರೆಂಡು, ಯಾವ್ದೂ ಹುಲಿಯ ಅಂತ ಹೇಳ್ತಾನಲ್ಲ ಸಿದ್ದರಾಮಯ್ಯಗೆ, ಇವನೇ. ಬನ್ನಿ ಡೆಕೋರೇಷನ್ ನೋಡಿ. ಇವಾಗ ಒಂಥರ ಮಸ್ತ ಕಾಣಿಸ್ತಾ ಇದೆ. ರೂಮ್ ಓಪನ್ ಮಾಡ್ತಾನೆ ನೋಡು. ಈ ಹಿಂದೆ ನೀನ್ ಎಲ್ಲೂ ಬರ್ಬೇಡ, ಇಲ್ಲೇ ನಿಂತ್ಕೊಂಡಿರೋ. ಬಾಕ್ಲು ಇಷ್ಟಿರುತ್ತೆ, ಫೋನ್ ಇರುತ್ತೆ. ನಮ್ಗೆ ಬಾಕ್ಲು ಸೌಂಡ್ ಕೇಳ್ತಿದೆ, ಇಲ್ಲಿ ಆನ್ ಮಾಡ್ಕೋ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಫೋನು ಲಾಕ್ ಆನ್ ನಲ್ಲಿ ಇಟ್ಕೋಬೇಕು. ಫೋನ್ ಆನ್ ಮಾಡ್ಕೋ. ಬ್ಲಾಸ್ಟ್, ಅವ್ನ್ ಬಾಕ್ಲು ತೆಗ್ದಿದೆ, ಬ್ಲಾಸ್ಟ್ ಮಾಡು. ಅವನೇ ಫಸ್ಟ್ ಬರ್ತಾನೆ. ಅರ್ಥ ಆಯ್ತಾ? ಟ್ರಯಲ್ ನೋಡ್ಬೇಡ. ಆಮೇಲೆ ಬ್ಲಾಸ್ಟ್ ಆಗಿಲ್ಲ ಅಂದ್ರೆ ಆಮೇಲೆ ಬ್ಲಾಸ್ಟ್ ಮಾಡೋಣ. ಫೋನ್ ಆನ್ ಮಾಡ್ಕೋ ಅಷ್ಟೇ. ಒಂದೇ ಸರಿ ಹೊಡೆದ್ರೆ ಸರ್ಪ್ರೈಸ್ ಇರುತ್ತೆ. ಪ್ಲಾನ್ ಎಲ್ಲ ಸಕ್ಸಸ್ ಆಗಿದೆ. ಈಗ ಮಣಿನ್ ಕರ್ಕೊಂಡ್ ಬಂದು ಸರ್ಪ್ರೈಸ್ ಕೊಡೋದಷ್ಟೇ. ಭಯ ಇನ್ನ ನೋಡಿ ಭಯ ಬೀಳ್ಬಾರ್ದು ಅವನು. ಹಣ ಬಂದ ರಾಜೇಂದ್ರ ಒಂದೇ ಬ್ಲಾಸ್ಟ್ ಅಲ್ಲಿ ಬ್ಲಾಸ್ಟ್ ಮಾಡ್ಬಿಟ್ರೆ. ಫೋನ್ ಮಾಡಿದ್ರೆ ಹ್ಯಾಪಿ ಬರ್ಡೇ ರಾಘವೇಂದ್ರ. ಏನು ಎಲ್ಲ ಸರ್ಪ್ರೈಸ್ ಕೊಟ್ಟಿದ್ದಾಯ್ತು. ಈಗ ಕೇಕ್ ಕಟ್ ಮಾಡ್ಬೇಕಷ್ಟೇ. ಬೆಂಕಿ ಪಣ್ಣನೇ ಇಸ್ಕೊಂಡ್ ಬಂದಿಲ್ಲ. ಕ್ಯಾಂಡ್ಲು ನಮ್ಮ ಅಲ್ಲೇ ಐತೆ, ಅದ್ರಲ್ಲೇ ಐತೆ ಕ್ಯಾಂಡ್ಲು.
ಎಲ್ಲ ತಂದ್ಬಿಟ್ಟು ಮ್ಯಾಚಸ್ ಒಂದು ತಂದಿಲ್ಲ. ಏನಕ್ಕೆ ತಂದಿಲ್ಲ ಅಂದ್ರೆ ಸಿಗರೇಟ್ ಹೊಡಿತಾನೆ ಅನ್ಕೊಂಡೆ. ಸಿಗರೇಟ್ ಹೊಡಿಯೋದ್ ಬಿಟ್ಬಿಟ್ಟು 5 ವರ್ಷ ಆಯ್ತಂತ ಅವನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಅಲ್ಲಿ ನಮ್ಮ ಏನ್ ಬೇಕು ಹೇಳಿ ಇವಾಗ? ಮಾತೇ ಇಲ್ಲ. ಮ್ಯಾಚ್ ಬಾಕ್ಸ್ ನೋಡಿ ಫ್ರೆಂಡ್ಸ್, ಇವನು ರಾಘವೇಂದ್ರ ಇದಾನಲ್ಲ ಇಲ್ಲಿ, ಅವನಿಗೆ ಬರ್ತಡೇನೆ ಗೊತ್ತಿಲ್ಲ ಅಂತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವನೆಲ್ಲ ಫ್ರೆಂಡ್ ಆದ್ರೂ ಬಂದಿದ್ದಾನೆ. ಹೆಂಗೆ ಇದು ಅದ್ಭುತ ಇದು. ಇದು ಇವ್ನು ರಾಘವೇಂದ್ರ, ಏನ್ ಹೇಳಕ್ ಇಷ್ಟಪಡ್ತೀಯ ಈ ಖುಷಿ ಸಂದರ್ಭದಲ್ಲಿ? ಖುಷಿ ಸಡನ್ ಆಗಿ ಬಂದ್ಬಿಟ್ಟಿರತ್ತಲೆ. ಸೈಕ್ ಆಗ್ಬಿಟ್ಟಿದೆ. ಸಡನ್ ಆಗಿ ಹೇಳ್ದವನೆ ಮಂಜ. ಅದು ಏನಂದ್ರೆ ಸಡನ್ ಆಗಿ ಫುಲ್ ಬಾಟ್ಲ್ ಕೊಟ್ಟಾಗ ಹೆಂಗ್ ಖುಷಿ ಆಗತ್ತೆ ಮನುಷ್ಯರಿಗೆ, ಪ್ರತಿಯೊಬ್ಬರಿಗೆ. ಇಬ್ರಿಗೆ ಹೇಳ್ತೀರ ಸರ್ಪ್ರೈಸ್ ಆಗಿ. ಅದು ಯಾವ ತರ ಸಡನ್ ಆಗತ್ತೆ, ಅದೇ ತರ ಹೇಳೋ. ಅದೇ ಏನ್ ಫುಲ್ ಬಾಟ್ಲ್ ಕೊಟ್ಟಾಗ ಯಾವ ತರ ಸರ್ಪ್ರೈಸ್ ಇರುತ್ತೆ, ಅದೇ ತರ ಮಣಿ ಬಡೆ ಗೊತ್ತೇ ಇಲ್ಲ. ಒಂದ್ ಯಾವ ಬಡೆನೋ ಏನ್ ಕಥೆ ಏನೋ ವಿಷಯನೇ ಗೊತ್ತಿಲ್ಲ. ಮನೆಗಿಂತ ಸರ್ಪ್ರೈಸ್ ಆಗ್ಬಿಟ್ಟಿದ್ಯಾ ನೀನು? ನೋಡಿದ್ರೆ ಸಡನ್ ಆಗಿ ಹೇಳ್ಬಿಟ್ಟು ಅದಕ್ಕೆ ಖುಷಿ. ಮನೆಯವರು ಇದಾರೆ, ಒಂದ್ 90 ಕೊಡ್ತಾರೆ, ಕೊಡ್ಕೊಂಡ್ ಪಲ್ಟಿ ಹೊಡ್ಕೊಂಡ್ ಹೋಗ್ತೀನಿ. ತುಂಬಾ ಒಳ್ಳೆ ವ್ಯಕ್ತಿ. ಹೇಳ ಆಮೇಲೆ ಮಾತಿಂದ ಬದಲಾಗ್ಬೋದು. ಅದೊಂದ್ ಹೇಳಕ್ ಬಟ್ ನೀನ್ ಯಾಕೆ ಇನ್ನ ಬದ್ಲಾಗಿಲ್ಲ? ನಾನು ಬದ್ಲಾಗ್ತೀನಿ. ನಿನ್ ಮಕ್ಳಾಗಲ್ಲ ಬಿಡು. ಆಗತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಅಕಸ್ಮಾತ್ ಮಕ್ಳಾದ್ರೆ ಒಡೆ ನಾನು ಫ್ರೀಯಾಗಿ ಬರ್ತಡೇ ಡೆಕೋರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ. ಮಕ್ಳಾಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಮಾಡ್ಕೊಡ್ಬೇಕು. ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಳ್ಳೆ ಕಂಟೆಂಟ್ ಕೊಡ್ತಾರೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಇಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.